ರಾಜಣ್ಣ, ಏ ರಾಜಣ್ಣ, ಬನ್ನಿ ಡಾರ್ಲಿಂಗ್ ಬನ್ನಿ. ಯಾಕೆ ನನ್ನನ್ನು ಕರೆಯೋದು ಬಿಟ್ಟು ನಿಮ್ಮ ಸ್ನೇಹಿತರನ್ನ ಕರಿತಾ ಇದ್ರಲ್ಲ, ಯಾಕೆ ಅವ್ರೆಲ್ಲಿ ಬರ್ತಾರೆ ಇಷ್ಟೊತ್ನಲ್ಲಿ? ರಜನಿ, ಅವನು ಮನೆಯಲ್ಲಿ ಇರೋನೋ ಇಲ್ಲವೋ ಎಂಬುದನ್ನು ಕಂಡುಹಿಡಿಯಬೇಕಾದ್ರೆ ಅವನನ್ನೇ ಕೂಗೋದು ಒಳ್ಳೇದಲ್ವಾ? ಭಾರಿ ಜಾಣರು ನೀವು. ಮುದ್ದು ಮುಖ ಕಮಲದಂತ ಈ ಚಲುವೆ ಆ ವಿಧಿಯ ವಿಪರ್ಯಾಸಕ್ಕೆ ಸಿಲುಕಿ ನನ್ನಿಂದ ದೂರವಾಗುವುದನ್ನು ತಪ್ಪಿಸಲು ನಾನೆಂದು ಜಾಣನ ಆಗಲೇಬೇಕು ರಜನಿ. ಈ ಮನೆಯಲ್ಲಿ ನಾನೇ ರಾಣಿ, ನೀವೇ ರಾಜ. ಆದರೂ ಎಂದಾದ್ರೂ ಒಂದಿನ ಅವನಿಂದ ತಪ್ಪಿದ್ದಲ್ಲ ತೊಂದರೆ ನಮಗೆ. ನೋಡಿ, ನಮ್ಮ ಈ ಪ್ರಾಣದಾಟಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಅಂದೇ ಅವರ ಅಂತ್ಯ ಹಾಡಿ ಬಿಡ್ತಾಳೆ ಈ ರಜನಿ. ರಜನಿ, ನಿನ್ನ ಲಿಸ್ಟ್ ಬೇಕಾದ್ರೆ ಇನ್ನ ಮೇಲೆ ಇಡೀ ವಿಶ್ವವನ್ನೇ ಗೆಲ್ಲಬಲ್ಲ ಈ ವೀರೇಂದ್ರ. ನಮ್ಮಂತವ್ರನ್ನು ಕಂಡೆ ಆ ಪಾರ್ಷಿಯನ್ ಕವಿ ಉಮ್ಮರ್ ಕಯುಂ ಒಂದು ಮಾತನ್ನು ಹೇಳಿದ್ದಾನೆ ಅನ್ಸುತ್ತದೆ. ಏನು ಹೇಳಿದ ಆ ಕವಿ ಪುಂಗವ? ಪಿಪಾಯಿ ತುಂಬಾ ಸರಾಯಿ, ಹೂವು ಹಾಸಿದ ಬೆಳದಿಂಗಳ ರಾತ್ರಿಯಲ್ಲಿ ಮಂಚದಲ್ಲಿ ಮಲಗಿರುವಾಗ ಮಗ್ಗಲಲ್ಲಿ ಹೆಣ್ಣೊಂದಿದ್ದರೆ ಆ ಸೃಷ್ಟಿಕರ್ತ ನಿರ್ಮಿಸಿದ ಸ್ವರ್ಗವೇ ಸುಳ್ಳಂತೆ ಎಂತ ಸಿಹಿಯಾದ ಮಾತು. ಮುತ್ತಲ್ಲವೇ ರಜನಿ, ಮುತ್ತು. ನೋಡಿ, ಆ ಕಳ್ಳ ಕವಿಯ ಮಾತಿಗೆ ಮರಳಾಗಿ ಸಾರಾಯ ಗೊಂಗಿನಲ್ಲಿ ನನ್ನನ್ನು ಮರ್ತು ಬಿಟ್ರ. ಮತ್ತೆ ನಿನ್ನನ್ನು ಮರೆಯಲು ಸಾಧ್ಯವೇ ರಜನಿ? ಆ ಬೆಳದಿಂಗಳ ರಾತ್ರಿಯಲ್ಲಿ ಮಂಚದಲ್ಲಿ ಮಲಗಿರುವ ಹೆಣ್ಣಿನ ಸ್ಥಾನ ನಿನ್ನಗಲ್ಲದೆ ಅನ್ಯರಿಗೆಲ್ಲ. ಮಧುರವಾದ ಕಂಠನಿಂದ ಉದಯಿಸಿ ಬರಲಿ ಒಂದು ಹಾಡು. ನನ್ನ ದೇಹ ಪ್ರಿಯತಮೇ, 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 ಹೃದಯ